ಅದೇನೋ ಅಂತಲ್ಲ, ಅದು ಯಾರಿಗೋ ಏನೋ ಚಿಂತೆ ಆದರೆ ಅದು ಯಾರಿಗೋ ಏನೋ ಚಿಂತೆ ಅಂತೆ. ನಮಗೇನೋ ಚಿಂತೆ ಆದರೆ ಇವಳು ಆಡಾಡ್ಕೊಂಡು ನಿಂತವಳಲ್ಲಿ. ಈ ರೋಶಿನಿ ಏನು ಮಾಡಿಸ್ಕೊತಾ ಇದೆಯಾ? ಏನು ಮಾಡಿಸ್ಕೊತಾ ಇದೆಯಾ? ಹಾಂ, ವಾ ರೋಶಿನಿ. ಹಾಂ, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಲ್ವ ಅದಕ್ಕೆ. ಏನು ಕೆಲಸ ಮಾಡೋ ಓತ್ಲ ಹೊಡಿತೀಯಲ್ಲ ಅದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಏನಪ್ಪ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲ ಹೋಗ್ತವ್ರೆ ಅಂತ ಅಂದ್ಕೊತಾ ಇದ್ದೀರಾ? ಎಸ್, ಎಲ್ಲೋ ಗಂಟು ಮುಟ್ಟೆ ಕಟ್ಕೊಂಡು ದೇಶಾಂತರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಸಿ ಅಲ್ಲ ಈ ಥರ ಬ್ಯಾಕ್ ಟು ಬ್ಯಾಕ್ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಕೆಲಸಗಳು ಎಲ್ಲ ಪ್ಯಾಕಿಂಗು ಎಲ್ಲ ಮಾಡಿಕೊಂಡು ಹೋಗೋದು ಸುಮ್ಮನೆ ಅಲ್ಲ. ತುಂಬಾ ಸ್ಟ್ರೆಸ್ಡ್ ಔಟ್ ಹಾಲಿಡೇಸ್ ಆಯಿತು ಈ ಸರಿ. ಅದು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನೆಲ್ಲ ಶೂಟ್ ಮಾಡಿರೋದು ನಾನಲ್ಲ, ನಮ್ಮ ಮನೇಲಿ ಒಬ್ರು ಇದ್ದಾರೆ, ಮಿನಿ ಶೂಟರ್, ಮಿನಿ ಫೋಟೋಗ್ರಾಫರ್ ರೋಶ್ನಿ ಮೇಡಮ್ ಅವರು ಇದನ್ನು ಶೂಟ್ ಮಾಡಿರೋ ಅಂಥದ್ದು. ಮೇಡಮು ಹೋಗಮ್ಮ ಒಂಚೂರು ಪ್ಯಾಕಿಂಗ್ ಮಾಡೋದು ಇಡಿ ಅಂತಂದರೆ ಅವ್ರ ಅಪ್ಪನ ಬೊಂಬೆಲ್ಲ ಹಿಡ್ಕೊಂಡು ಅವರು ಎಲ್ಪ್ ಮಾಡೋದು ಹಿಡಿಬೇಕು ಅಂತ ಅವರಪ್ಪ ಹೆಲ್ಪ್ ಕೇಳಿದ್ರು ಅಂತ ಅದನ್ನು ಹೆಂಗೆ ಹ್ಯಾಂಗಲಲ್ಲಿ ಫೋನ್ನ ಇಟ್ಬಿಟ್ಟು ಶೂಟ್ ಮಾಡಿರೋ ಅಂಥದ್ದು. ಸೊ ನಾವೆಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಎಲ್ಲ ನಿಮಗೆ ಕಥೆನ ಹೇಳ್ತೀನಿ. ಈ ವ್ಲಾಗ್ನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ನಾವೆಲ್ಲಿ ಹೋಗ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಕೊನೆಯವರೆಗೂ ನೋಡ್ತಾ ಇರಿ. ಇದೆಲ್ಲ ಪ್ಯಾಕಿಂಗು ಏನಂತ ಅಂದರೆ, ನಾವು ನಮ್ಮ ಫ್ಲೈಟ್ ಇದ್ದಿದ್ದು 28th of August. ಸೊ ನಾವು ಅಂದ್ಕೊಂಡ್ವಿ 27th ಕೆಲ್ಸಕ್ಕೆ ಹೋಗಿ 28th ರಜೆ ತೊಗೊಂಡು ನೀಟಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ ಅಂತ. ನೋಡಿದ್ರೆ 2 days ಬಿಫೋರು ನಿಮ್ಮದು ಪೋಸ್ಟ್ಪೋನ್ ಆಗಿದೆ, 2nd of September ಆಗಿದೆ ಅಂತ. ಅದು ಹೆಂಗೆ 2nd of September ಆಗುತ್ತೆ ಅಂತ ನಾವು ಕಂಪ್ಲೇಂಟ್ ಎಲ್ಲ ಮಾಡಿ, ಇಲ್ಲ ನಮಗಾಗಲ್ಲ, ನಾವೆಲ್ಲ ಬುಕ್ ಮಾಡಿದ್ದೀವಿ, ಹಂಗೆ ಹಿಂಗೆ ಹಾಲಿಡೇಸ್ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಸೊ ಆಯಿತು, ಪ್ರೀಪೋನ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಪ್ರೀಪೋನ್ ಆದರೆ ಎಷ್ಟಕ್ಕಾಗುತ್ತೆ ಅಂತ ಅಂದಿದ್ದಕ್ಕೆ 27th ಆಗುತ್ತೆ ಅಂದರು. ಅಂದರೆ 1 day ಬಿಫೋರ್ 27th ಕೆಲ್ಸಕ್ಕೆ ಹೋಗಿ 28 ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದವರು, ಆದರೆ 27th ಬಿಡಬೇಕಾಗಿದ್ದ ಪರಿಸ್ಥಿತಿ. 27 ಕೆಲ್ಸಕ್ಕೆ ಹೋಗಿ ಬಂದು ಪ್ಯಾಕ್ ಮಾಡಿದ್ದಂಥದ್ದು. ಅಪ್ಪ ಎಷ್ಟು ಸ್ಟ್ರೆಸ್ಡ್ ಔಟ್ ಆಗಿದ್ವಿ ಅಂತಂದರೆ ನೀವು ಮುಂದೆ ನೋಡ್ತೀರಾ ನಾವು ಎಷ್ಟು ಸ್ಟ್ರೆಸ್ ಆಗಿದ್ವಿ ಅಂತ. ಆಮೇಲೆ ಅಲ್ಲಿಗೆ ಏರ್ಪೋರ್ಟಿಗೆ ಬರ್ತೀವಿ, ಅಲ್ಲೂ ಒಂದು ಶಾಕ್. ಏನಂತ ಅಂದರೆ ನಮ್ಮದು ಆ್ಯಕ್ಚುಲಿ ಇದು 27th 11 ಗಂಟೆಗೋ 10 ಗಂಟೆಗೋ ಏನೋ ಇದ್ದಿದ್ದು ಫ್ಲೈಟು. ಅಲ್ಲಿ ಬಂದರೆ ಶಾಕ್ ಕೊಡ್ತವ್ರೆ, ಇದು ಬೆಳಗಿನ ಜಾವ ಫ್ಲೈಟು ಅಂತ. ಏನು ಶಾಕ್ ಮೇಲೆ ಶಾಕ್ ಕೊಡ್ತವ್ರೆ, ನಮಗಂತೂ ಹತ್ತೋಯ್ತು. ಏನಪ್ಪ ಇದು, ನಾವು ಕೆಲಸದಿಂದ ಅಷ್ಟು ಅರ್ಜೆಂಟಾಗಿ ಬಂದು ಪ್ಯಾಕ್ ಮಾಡಿಕೊಂಡು, ಇಟ್ಸ್ ನಾಟ್ ಈಸಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಪ್ಯಾಕ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಮನೇನೂ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಾವು ಬರಬೇಕು. ಎಷ್ಟು ದಿವ್ಸಕ್ಕೆ ಹೋಗ್ತಾಯಿದ್ದೀವಿ ಅಂತ ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸ್ಟ್ರೆಸ್ಡ್ ಔಟ್ ಆಯಿತು. ರೋಶ್ನಿನೂ ಸ್ಕೂಲ್ಗೆ ಹೋಗಿ ಬಂದು, ನಾವು ಕೆಲ್ಸಕ್ಕೆ ಹೋಗಿ ಬಂದು, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗಾಗಿದೆ ಅಂತ. ಆಮೇಲೆ ಅಲ್ಲೆಲ್ಲ ಏರ್ಪೋರ್ಟಲ್ಲೆಲ್ಲ ನಮ್ಮದು ಸ್ವಲ್ಪ ಟ್ಯಾಕ್ಸ್ ರಿಟರ್ನ್ಸ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡಿಕೊಂಡು, ಅಂದರೆ ನೀವೇನಾದರೂ ಗೋಲ್ಡ್ ತೊಗೊಂಡಾಗ ಅಲ್ಲಿ ನೀವು ಕ್ಲೇಮ್ ಮಾಡುವಂಥದ್ದು. ಸೊ ನಿಮ್ಮ ಗೂಡ್ಸ್ಗೆ ನೀವು ಟ್ಯಾಕ್ಸ್ ಕ್ಲೇಮ್ ಮಾಡುವಂಥದ್ದು. ಎಷ್ಟು ಗಂಟೆಗೆ ಅಂತ ಅಂದರೆ ಹಾಗೆ ಡ್ಯೂಟಿ ಫ್ರೀಯಲ್ಲಿ ಎಲ್ಲ ನೋಡಿಕೊಂಡು 10 ಗಂಟೆಗೆ ಇದ್ದಿದ್ದು ಫ್ಲೈಟು ಬೆಳಗಿನ ಜಾವ 4 ಗಂಟೆಗೆ ಅಂದರು. ಸೊ ಓಕೆ, ಸುತ್ತಾಡಿಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ ನಾನು, ಮಾಡಿ ಪಾಪ ಫ್ರೆಂಡ್ಸ್ಗೆಲ್ಲ ಕುಟ್ಟಿ ಬಂದಿದ್ದಂಥದ್ದು. ಎಂಥ ಗ್ರೇಟ್ ಹುಡುಗಿ ಅಲ್ವಾ ನಾನು. ಇದು ನನಗೆ
ತೋರ್ಸ ಹಾಟು. ಆಮೇಲೆ ಬಿಡು 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 ಇದು ಒಂದು ಕೇಕ್ ಐತೆ. ಆಮೇಲೆ ಬಿಡು 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 ತೋರಿಸ್ಬೇಡ. ಕೇಕ್ ಐತೆ. ಅಲ್ಲೈತೆ ಕಾಣಿಸ್ತದೆ ಕಣೆ. ಆಮೇಲೆ ಒಂದು ಚಾಕ್ಲೇಟ್. ತಿನ್ಬೋದಾ ಮಮ್ಮಿ, ತಿನ್ಬೋದಾ? ನಾವು ಅಲ್ಲೆಲ್ಲ ಸುತ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಯಾವುದೋ ಒಂದು ಡೆಸರ್ಟ್ ತೊಗೊಂಡು ತಿನ್ಕೊಂಡು ನೋಡಿದ್ರೆ 4 o'clock ಆದ್ರೂ ಗೇಟ್ ಓಪನ್ಸ್ ಆಗ್ತಾಯಿಲ್ಲ. ಗೇಟ್ ಓಪನ್ಸ್ ಅಟ್ 4 ಅಂತ ಹಾಕಿದ್ದಾರೆ ಅಷ್ಟೇ. ಆದರೆ ಅಲ್ಲಾಗಿದ್ದ ಕಥೆನೇ ಬೇರೆ. ಯಾರೂ ನಿದ್ದೆ ಮಾಡ್ತಾವ್ರೆ, ನಮಗೆ ಹಂಗೆ ನಿದ್ದೆ ಬರಲ್ಲ. ಲೈಟ್ ಇದ್ದರೆ ನಮಗೆ ನಿದ್ದೆ ಬರಲ್ಲ, ಸೌಂಡ್ ಆದರೆ ನಮಗೆ ನಿದ್ದೆ ಬರಲ್ಲ. ಆದ್ರೂ ಮತ್ತು ರೋಶ್ನಿ ಚೆನ್ನಾಗಿ ನಿದ್ದೆ ಮಾಡಿದ್ರು. ನಾವು ಸುಮ್ಮನೆ ಕೂತ್ಕೊಂಡಿದ್ದೆವು ಕೂತಂಗೆ. ಆಮೇಲೆ ನೋಡಿದ್ರೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಇನ್ನೂ ಓಪನ್ ಮಾಡ್ತಾನೇ ಇಲ್ಲ. ನೋಡಿದ್ರೆ 6:30. ಫೈನಲಿ ಬಿಡ್ತಾವ್ರೆ. ನಿಜ ಅಷ್ಟೊತ್ತಿಗೆ ಎಷ್ಟು ನಿದ್ದೆ ಮಾಡ್ಕೊಂಬರ್ಬೋದಿತ್ತು. ನಮ್ಮ ರೋಶ್ನಿ ಮಲ್ಕೊಂಬಿಟ್ಟಿದ್ದಾರೆ. ಅಪ್ಪ ಫೈನಲಿ ಬಂದು ಕೂತ್ಕೊಂಡ್ವಿ. ಒಂದು ಪ್ರಾಬ್ಲಮ್ ಇದೆ, ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಿಲ್ಲ. ಏನೋ ಊರಿಗೆ ಏನೋ ಪ್ರಾಬ್ಲಮ್ ಅಲ್ಲೂ, ಏನೋ ಒಂದು ಬೆಡ್ಶೀಟ್ ಓಪನ್ ಮಾಡೋದೇ ಒಂದು ಪ್ರಾಬ್ಲಮ್. ನಾವಿನ್ನ ಫ್ಲೈಟಲ್ಲಿ ಕೂರ್ಲಿವಲ್ಲ ಅಂದ್ಕೊತೀವಿ. ಇವಾಗ ಕೂತ್ಕೊಂಡ್ರೆ ಫೈನಲಿ ಕೂತ್ಕೊಂಡ್ವಿ. ಬೆಳಗ್ಗೆ ಏನಿದು ರಾತ್ರಿ ಬಿಟ್ಟಿತ್ತು, ಬೆಳಗ್ಗೆ ಕೂತ್ಕೊಂಡಾಗೆ ನೋಡ್ತೀವಿ ಏನು ಮಾತಾಡ್ತೀವಿ. ಊಟ ತೆಗಿಯೋದು, ತಲೆ ಸುಸ್ತೈತಲ್ಲಿ. ಯಾವಾಗ ಬಿಟ್ಟು ನಾವು ರಾತ್ರಿ ಮನೇನ 7:30 ಬಿಟ್ಟಿದ್ದೆ. ಇವಾಗ ಎಷ್ಟು ಟೈಮ್ ಅಂತಂದರೆ ಬೆಳಗಿನ ಜಾವ 5:30. ಇವಾಗ ಹತ್ತಿದ್ದೀವಿ ಫ್ಲೈಟ್ನ. ಇನ್ನು ಮಲೇಷ್ಯಾದಲ್ಲಿ ಹೋಗಿ ಇಳಿದು ನೋಡೋಣ ಏನೇನು ಮಾಡೋದು ಅಂತ. ಅಂತೂ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಲಿಲ್ಲ ಅಲ್ವಾ. ಸರಿ ಅಂತ ತುಂಬ ಹರಿಬರಿ ಆಯಿತು. ಹರಿಬರಿಯಲ್ಲಿ ಅಮ್ಮನ ಕಟ್ಕೊಂಡು ಬಂದಿದ್ದಾಯಿತು. ಏನೋ ಎಕ್ಸೈಟ್ಮೆಂಟೇ ಇಲ್ಲ ಈ ಸರಿ, ಗೊತ್ತಿಲ್ಲ ಯಾಕೆ ಅಂತ. ಸಿಚುಯೇಷನ್ಸ್ ಮೇಕ್ಸ್ ಮ್ಯಾನ್ ಅಲ್ಲ ವುಮೆನ್ ಇಂಟ್ರೆಸ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಓಕೆ, ನಾವು ಹೋಗ್ತಿದ್ದೀವಿ. ಎಲ್ಲಮ್ಮ ನಾವು ಹೋಗ್ತಾ ಇರೋದು ಮಲೇಷಿಯಾದಲ್ಲಿ ಏನು ನೋಡೋಕೆ ಹೋಗ್ತಾ ಇದ್ದೀವಿ? ಏನು ನೋಡೋಕೆ ಹೋಗ್ತಾ ಇದ್ದೀವಿ? ಮಲೇಷ್ಯಾ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಮಲೇಷ್ಯಾ ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೆ ಹೋದ್ಸರಿ ಸಿಂಗಾಪುರ್ಗೆ ಹೋದಾಗ ಎಷ್ಟು ಚೆನ್ನಾಗಿ ನಿಮ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೆ ಅಲ್ವಾ. ಆ ವ್ಲಾಗ್ಸ್ನೆಲ್ಲ ನೋಡಿಲ್ಲ ಅಂತಂದರೆ ನಾನು ಈ ವ್ಲಾಗ್ನ ಹಾಕ್ತಾಯಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವ್ಲಾಗ್ ಹಾಕ್ತೀನಿ, ಓಕೆನಾ? ಆವಾಗ ನೀವು ಆ ಲಿಂಕ್ ಯೂಸ್ ಮಾಡ್ಕೊಂಡು ಆ ವ್ಲಾಗ್ಸ್ನೆಲ್ಲ ನೋಡ್ಬೋದು. ನಮ್ಮ ಅರುಣ್ ಆ ಕಡೆ ಹಾಕ್ತಿದ್ದೀವಿ. ಆಮೇಲೆ ರಿಮೋಟ್ ಅಯ್ಯೋ ರಿಮೋಟಿಗೆ ನೋಡಿ ನೋಡು ಹಿಂಗೆ ತೆಗಿಯೋಕ್ಕಾಗಲ್ಲ. ಪ್ರೆಸ್ ಮಾಡಿದ್ರೆ ಬರೋದು. ಮಲೇಷಿಯನ್ ವ್ಲಾಗ್ಸ್ ಎಲ್ಲ ಯಾವ ರೀತಿ ಇರುತ್ತೆ ನಿಜ. ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನೆನ್ನೆ ಎದ್ದಿದ್ದು ನಾನು ಈ ಟೈಮ್ಗೆ ಎದ್ದಿದ್ದೆ. 5:15 ಎದ್ದಿದ್ದು, ನಂದು ಅಲ್ಲಿ ಶಿಫ್ಟ್ ಇತ್ತು ಅಂತ. ಇವತ್ತು 5:15ವರೆಗೂ ಮಲಿಕೊಂಡೇ ಇಲ್ಲ ನಾನು. ಕಣ್ಣಾಗಿಲ್ಲ ನೋಡಿ, ಹಿಂಗಾಗಿದೆ. ಏನದು ಯಾವುದೋ ಒಂದು ಫಿಲಮ್ ಐತಲ್ಲ, ಆಪ್ತಮಿತ್ರ ಫಿಲಮ್, ಆ ಥರ ಆಗಿದೆ. ಅಂತ ಸರಿ, ಓಕೆ, ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸರಿ, ನಾನು ಮಲ್ಕೊಂಬಿಟ್ಟಿವೆ, ಸಖತ್ ನಿದ್ದೆ ಬಿಟ್ಟು. ಊಟ ಹಾಕ್ತಾರೆ ಬಾಳೆಯಲ್ಲಿ ನೀರು. ಸರಿ, ಓಕೆ, ಬೈ. The night departure. If you wish to read, please switch on your seat reading light. Thank you. ಥ್ಯಾಂಕ್ ಯು. ಫೈನಲಿ ನಮಗೆ ಫ್ಲೈಟಲ್ಲಿ ಕೂರಿಸಿರೋದಕ್ಕೆ. ಪೇಷಂಟ್ ಆಗಿಬಿಟ್ಟಿದ್ದೀವಿ ನಾನಂತೂ.
ಎಸ್ ವಿ ಆರ್ ಫ್ಲೈಯಿಂಗ್ ಟು ಮಲೇಷ್ಯಾ ಇಸ್ ಕಾಲಿಂಗ್ ಅಸ್. ಬಟ್ ಏನಂತಂದರೆ ಮನೆಯೆಲ್ಲ ಬಿಟ್ಟೋಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಏನಂತಂದರೆ ನಿಮ್ಗೆ ಒಂದು ದಿವಸ ರೆಸ್ಟ್ ಇದ್ದರೆ ನೀವು ನೀಟಾಗೆಲ್ಲ ಮಾಡ್ಕೊಬೋದು. ಆದರೆ ಇಲ್ಲಿ ರೆಸ್ಟ್ ಇಲ್ದಂಗೆ ರೆಸ್ಟ್ಲೆಸ್ ಆಗಿ ಸಖತ್ತು ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ. ಮಲೇಷ್ಯಾದಲ್ಲಿ ಹೆಂಗೆ ಸುತ್ತಾಡಿದ್ವೋ ಏನೋ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ನೀವು ಬರೋ ವ್ಲಾಗ್ಸ್ಗಳಲ್ಲಿ ನೋಡ್ತೀರಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಡ್ರೈನ್ಡ್ ಔಟ್ ಪ್ರಿಪ್ರೇಷನ್ ಆ್ಯಂಡ್ ಪ್ಯಾಕಿಂಗ್ ಟು ಅವರ್ ಹಾಲಿಡೇ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನಮ್ಮ ಮೇಡಮ್ ಅವರಂತೂ ಟಿ ವಿಯಲ್ಲಿ ಮುಳುಗೋಗಿದ್ರು. ತಿನ್ನೋದವ್ರಿಗೆ ತಿನ್ನೋಕ್ಕೆ ಕೊಟ್ಬಿಟ್ರೆ ಸಾಕು, ಅವ್ರಿಗಿಂತ ಖುಷಿಯಾದ ವ್ಯಕ್ತಿ ಇಲ್ಲ. ಸೊ ಮೇಡಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಫ್ಲೈಟಲ್ಲಿ. ನಾವು ಮಲ್ಕೊಳ್ಳೋಕ್ಕಾಗದೆ ಕಷ್ಟಪಟ್ಕೊಂಡು ಹೋದ್ವಿ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ಸಲ್ಲಿ ನೋಡ್ಬೋದು ನೀವು. ಈ ವ್ಲಾಗ್ಸ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.